ಮೆಜೆಸ್ಟಿಕ್ ಬಳಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ಸ್ಥಗಿತ ಆಗಿದೆ. ಇವತ್ತು ಬೆಳಗ್ಗೆಯಿಂದ ಫುಟ್ಪಾತ್ ತೆರವು ಕಾರ್ಯಾಚರಣೆ ಆರಂಭ ಆಗಿತ್ತು. ಸದ್ಯ ಮೆಜೆಸ್ಟಿಕ್ ಬಳಿ ಈ ತೆರವು ಕಾರ್ಯಾಚರಣೆ ಸ್ಥಗಿತ ಆಗಿದೆ. ಕಾರಣ ಜೆಸಿಬಿ ಹಾಳಾಗಿದೆ. ಜೆಸಿಬಿ ಹಾಳಾದ ಕಾರಣ ತೆರವು ಕಾರ್ಯಾಚರಣೆಯನ್ನ ನಾಳೆಗೆ ಮುಂದೂಡಿಕೆ ಮಾಡಲಾಗಿದೆ. ನಾಳೆ ಮತ್ತೆ ಕಾರ್ಯಾಚರಣೆಯನ್ನ ಜಿಬಿಎ ಮುಂದುವರಿಸುತ್ತೆ. ಇವತ್ತು ಈಗಾಗಲೇ ಅಲ್ಲಿ ಕಾರ್ಯಾಚರಣೆ ಆರಂಭ ಆಗಿತ್ತು. ಆದರೆ ಜೆಸಿಬಿ ಕೈ ಕೊಟ್ಟಿದೆ ಸ್ಥಳದಲ್ಲಿ. ಹೀಗಾಗಿ ಇವತ್ತಿನ ಕಾರ್ಯಾಚರಣೆ ಸದ್ಯಕ್ಕೆ ಬಂದಾಗಿದೆ. ತಾತ್ಕಾಲಿಕವಾಗಿ ನಾಳೆ ಮತ್ತೆ ಅದೇ ಸ್ಥಳದಿಂದ ಜಿಬಿಎ ಕಾರ್ಯಾಚರಣೆಯನ್ನು ಆರಂಭ ಮಾಡುತ್ತೆ. ಮೆಜೆಸ್ಟಿಕ್ನ ರೈಲ್ವೆ ನಿಲ್ದಾಣದ ಮುಂಭಾಗ ಇವತ್ತು ಈ ಫುಟ್ಪಾತ್ ಕಾರ್ಯಾಚರಣೆ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಆದರೆ ಸ್ಥಳದಲ್ಲಿ ಜೆಸಿಬಿ ಕೆಟ್ಟು ನಿಂತಿದೆ. ಹೀಗಾಗಿ ಕಾರ್ಯಾಚರಣೆಯನ್ನು ಇವತ್ತು ಸದ್ಯಕ್ಕೆ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದ್ದಾರೆ. ಆದರೆ ಮತ್ತೆ ನಾಳೆ ಇದೇ ಸ್ಥಳದಿಂದ ಜೆಸಿಬಿ ಮೂಲಕನೇ ತೆರವು ಕಾರ್ಯಾಚರಣೆ ಆರಂಭ ಆಗುತ್ತೆ. ಸಾಕಷ್ಟು ಅಂಗಡಿಗಳನ್ನು, ಹೋಟೆಲ್ಗಳನ್ನು ಇವತ್ತು ಫುಟ್ಪಾತ್ ಮೇಲಿಂದ ತೆರವು ಮಾಡುವಂಥ ಕಾರ್ಯಾಚರಣೆ ನಡೀತು. ಈ ರೀತಿ ಯಾವುದೆಲ್ಲ ಬಿಲ್ಡಿಂಗ್ಗಳಿತ್ತು ಅನಧಿಕೃತವಾಗಿ ಫುಟ್ಪಾತ್ ಆವರಿಸಿಕೊಂಡ ಹಾಗೆ ಅದನ್ನೆಲ್ಲವೂ ಕೂಡ ಒಂದು ಕಡೆಯಿಂದ ತೆರವು ಮಾಡುವಂಥ ಆರಂಭ ಆಗಿತ್ತು. ಆದರೆ ಜೆಸಿಬಿ ಕೈ ಕೊಟ್ಟಿದ್ರಿಂದ ಈಗ ಸದ್ಯಕ್ಕೆ ಅದಕ್ಕೆ ಬ್ರೇಕ್ ಬಿದ್ದಿದೆ. ನಾಳೆ ಮತ್ತೆ ಇದೇ ಭಾಗದಲ್ಲಿ ಎಲ್ಲಿ ನಿಲ್ಲಿಸಿದ್ರೋ ಅಲ್ಲಿಂದನೇ ಜಿಬಿಎ ಅಧಿಕಾರಿಗಳು ತೆರವು ಕಾರ್ಯಾಚರಣೆಯನ್ನು ಆರಂಭ ಮಾಡ್ತಾರೆ. ಬೆಂಗಳೂರಿನ ಒಂದಷ್ಟು ಕಡೆಗಳಲ್ಲಿ ಇವತ್ತಿಂದ ಈ ತೆರವು ಕಾರ್ಯಾಚರಣೆ ಆರಂಭ ಆಗಿದೆ. ಫುಟ್ಪಾತ್ಗಳನ್ನು ಅತಿಕ್ರಮ ಮಾಡಿಕೊಂಡು ಅಲ್ಲಿ ವ್ಯಾಪಾರ ಮಾಡ್ತಿದ್ದಂಥವ್ರು, ಹೋಟೆಲ್ಗಳು ಮಾಡ್ಕೊಂಡಿದ್ರು, ಕೆಲವರು ಬೀದಿ ಬದಿಗಳಲ್ಲಿ ವ್ಯಾಪಾರ ಆಗ್ತಾ ಇತ್ತು. ಪಾದಚಾರಿಗಳಿಗೇನೆ ಫುಟ್ಪಾತ್ಗಳು ಲಭ್ಯ ಇಲ್ಲದ ಹಾಗಾಗಿದೆ. ಇದು ಮೂಲಭೂತ ಹಕ್ಕು ಅಂತ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿರೋದ್ರಿಂದಾಗಿ ಅದರ ಆಧಾರದ ಮೇಲೆ ನಾವು ಕಾರ್ಯಾಚರಣೆ ನಡೆಸ್ತಾ ಇದ್ದೀವಿ ಅಂತ ಹೇಳಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡರು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಾ ಇದ್ರು. ಒಂದು 2,500 ಕಿಲೋಮೀಟರ್ನಷ್ಟು ವಿಸ್ತೀರ್ಣದ ಫುಟ್ಪಾತನ್ನು ಬೆಂಗಳೂರಲ್ಲಿ ನಾವು ಕ್ಲಿಯರ್ ಮಾಡ್ತೀವಿ. 15,000ದಷ್ಟು ಸುಮಾರು ಕಿಲೋಮೀಟರ್ ವಿಸ್ತೀರ್ಣ ಇದೆ. ಆದರೆ ಅದರಲ್ಲಿ 2,500 ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ರು. ಫುಟ್ಪಾತ್ ತೆರವಿನಿಂದ ಕೆಲವರಿಗೆ ಅನಾನುಕೂಲ ಆಗುತ್ತೆ. ಬೆಂಗಳೂರಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಬೀದಿ ವ್ಯಾಪಾರ ಎಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಬೇಕು. ಆಯಾ ರಾಜ್ಯ ಸರ್ಕಾರಗಳು ಅದನ್ನು ತೀರ್ಮಾನ ಮಾಡಬೇಕು. ಜನಸಂದಣಿ ಪ್ರದೇಶದಲ್ಲಿ ಹೇಗೆ ನಡೆದುಕೊಳ್ಬೇಕು ಅಂತ ವ್ಯಾಪಾರಿಗಳು ಕೂಡ ಚಿಂತನೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಜನರಿಗೆ ತೊಂದರೆ ಆಗಬಾರ್ದು ಹೀಗಂತ ವಿ ಸೋಮಣ್ಣ ಮಾತಾಡಿದ್ದಾರೆ. ಬೆಂಗಳೂರಲ್ಲಿ ನಡೀತಾ ಇರುವಂತಹ ಈ ಫುಟ್ಪಾತ್ ತೆರವಿನ ಕಾರ್ಯಾಚರಣೆಗೆ ಸಂಬಂಧಪಟ್ಟ ಹಾಗೆ ಹೌದು, ಇದರಿಂದ ಕೆಲವರಿಗೆ ಅನಾನುಕೂಲ ಆಗ್ತಾ ಇರೋದು ಹೌದು. ಅವ್ರಿಗೆ ಪರ್ಯಾಯ ವ್ಯವಸ್ಥೆಗಳಾಗಬೇಕು, ಅದನ್ನು ರಾಜ್ಯ ಸರ್ಕಾರ ನೋಡಬೇಕು ಆ ಬಗ್ಗೆ ಅಂತ ಹೇಳಿದ್ದಾರೆ. ಸಹೋದರ ಕೃಷ್ಣ ಬೈರೇಗೌಡರು ಕೆಲವ್ರಿಗೆ ಅನಾನುಕೂಲ ಆಗಿರ್ಬೋದು, ಆದರೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ಬೀದಿ ವ್ಯಾಪಾರಿಗೋಸ್ಕರವೇ 70 ಲಕ್ಷ ಕುಟುಂಬಗಳಿಗೆ ಸಾವಿರಾರು ಕೋಟಿ ರೂಪಾಯಿಗಳ ನೆರವನ್ನು ಕೊಟ್ಟಿದ್ದಾರೆ. ಅದನ್ನು ಯಾವ ರೀತಿ ನಡೆಸ್ಕೊಂಡು ಹೋಗಬೇಕು, ಏನು ಮಾಡಬೇಕು, ಆಯಾ ರಾಜ್ಯಗಳಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರಗಳು ಅವ್ರಿಗೆ ಎಲ್ಲಿ ವ್ಯಾಪಾರ ಮಾಡಬೇಕು, ಮತ್ತೊಂದು ಮಾಡಬೇಕು ಅನ್ನೋದನ್ನು ಅವ್ರು ಮಾಡಬೇಕು. ಮತ್ತು ಅವರು ಕೂಡ ಜನಸಂದಣಿ ಇರ್ತಕ್ಕಂಥ ಪ್ರದೇಶಗಳಲ್ಲಿ ಯಾವ ರೀತಿ ನಡ್ಕೋಬೇಕು ಅನ್ನೋದು ಅವರು ಕೂಡ ಚಿಂತನೆ ಮಾಡಬೇಕು. ಆದರೆ ನನಗನ್ನಿಸ್ತದೆ ಕೃಷ್ಣ ಬೈರೇಗೌಡರು ಬುದ್ಧಿವಂತರಿದ್ದಾರೆ. ಇಂಥವೆಲ್ಲವನ್ನು ನೋಡಿ ಸಾಮಾನ್ಯ ಬಡವರಿಗೂ ಕೂಡ ಅನಾನುಕೂಲ ಆಗದಾಗೆ, ಅವ್ರಿಗೂ ಹೊಟ್ಟೆ ಮೇಲೆ ಹೊಡಿದಾಗೆ, ಎಲ್ಲೆಲ್ಲಿ ಏನೇನು ಮಾಡಿದ್ರೆ ಆಗ್ತದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ರಾಷ್ಟ್ರದ ಪ್ರಧಾನಮಂತ್ರಿಗಳೇ ಅವ್ರ ಬಗ್ಗೆ ಇಷ್ಟೊಂದು ಗೌರವ ಇಟ್ಕೊಂಡು ಅವರನ್ನು ಕೂಡ ಬದುಕಬೇಕು, ಬಾಳಬೇಕು, ಅವ್ರ ಕುಟುಂಬವು ಕೂಡ ಮೇಲ್ಪಂಕ್ತಿಗೆ ಬರಬೇಕು ಅಂದಾಗ ನಿಮ್ಮ ಕರ್ತವ್ಯವನ್ನು ಕೂಡ ತಾವು ಮಾಡುವಾಗ ಸಾಮಾನ್ಯ ಜನರಿಗೆ, ಟ್ರಾಫಿಕ್ಗೆ ಮತ್ತು ಜನನಿಬಿಡ ಪ್ರದೇಶಗಳಲ್ಲಿ ಅದನ್ನು ಯಾವ ರೀತಿ ತಾತ್ವಿಕ ಹಂತಕ್ಕೆ ತರಬೇಕು, ತರ್ತಕ್ಕಂಥ ಕೆಲಸವನ್ನು ಆಯಾ ಸರ್ಕಾರಗಳು ಮಾಡಬೇಕಾಯ್ತು.